ಡಿಸೆಂಬರ್ 21ಕ್ಕೆ ಪಲ್ಸ್ ಪೋಲಿಯೋ ಇತ್ತು. ನಾನು ಇಬ್ಬರು ಮಕ್ಕಳಿಗೂ ಹಾಕ್ಸ್ಕೊಂಡ್ಬಂದಿದ್ದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಹೇಗಿರುತ್ತೆ ಅಂತ ನೋಡ್ಕೊಂಬನ್ನಿ, ಓಕೆನಾ? ತುಂಬ ದಿನ ಆದಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಭಾಳ ಲೇಸಿ ಆಗ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಲೈಕ್ ಬರ್ತಾಯಿಲ್ಲ, ವ್ಯೂಸ್ ಬರ್ತಾಯಿಲ್ಲ ಅಂತ ಚಿಂತೆಯಲ್ಲಿದ್ದೆ. ಇನ್ನು ಮುಂದೆ ಹಾಗೆ ಮಾಡಲ್ಲ, ಡೈಲಿ ವೀಡಿಯೋನ ಹಾಕ್ತಾಯಿರ್ತೀನಿ. ನೀವು ಕೂಡ ನೋಡ್ಕೊಂಬನ್ನಿ, ಓಕೆನಾ? ಲೈಕ್ಸ್ ಒಂದು ವಿಡಿಯೋಗೆ 10 ವ್ಯೂಸ್ ಬಂದರೆ ಸಾಕು. ನೋಡೋಣ, ಹನಿ ಹನಿ ಸೇರಿದರೆ ಹಳ್ಳ ಅಂತಾರಲ್ವ. ಸೊ ಹಾಗಾಗಿ ನಾನು ಕೂಡ ಇನ್ಮಿಂದ ಡೈಲಿ ವ್ಲಾಗ್ನ ಹಾಕ್ತಾಯಿರ್ತೀನಿ, ಓಕೆನಾ? ನೋಡ್ಕೊಂಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ. ಅದರಲ್ಲಿ ನನ್ನ ದಿನಚರಿ ಹೇಗಿರುತ್ತೆ ಅಂತ ನೋಡ್ಕೊಂಬನ್ನಿ, ಓಕೆನಾ? ಬನ್ನಿ ನೋಡ್ಕೊಂಬರೋಣ. ಉಂಟು ಸಾಂಬಾರು ಸೂಪರ್ ಆಗಿದೆ. ವಾವ್. ಸೊ ಮುದ್ದೆಗಾಯಿತು, ಅನ್ನಕ್ಕಾಯಿತು, ಚಪಾತಿಗಾಯಿತು, ರೊಟ್ಟಿಗಾಯಿತು, ಎಲ್ಲದಕ್ಕೂ ಚೆನ್ನಾಗಿದೆ. ಸೊ ಲೋ ಫ್ಲೇಮಲ್ಲಿ ಹಾಕಿ ಕುದಿಯಕ್ಕೆ ಬಿಡೋಣ, ಓಕೆನಾ? ಈ ಕಡೆ ರೈಸ್ಗೆ ಇಟ್ಟಿದ್ದೀನಿ. ನಮ್ಮನೆಯವ್ರು ಬಂದಮೇಲೆ ಮುದ್ದೆ ಮಾಡಬೇಕು. ಹುರುಳಿ ಕಾಳನ್ನ ನೆನೆ ಹಾಕ್ಬಿಟ್ಟು ಮೊಳಕೆ ಕಟ್ಟಿಸಿ ಇಕ್ಕಿದ್ದೀನಿ. ಇವಾಗ ಅದನ್ನು ಯಾವ ಥರ ಮಾಡೋದು ಅಂತ ನಿಮಗೆ ಹೇಳ್ತೀನಿ, ಓಕೆನಾ? ಕೊತ್ತಂಬರಿ, ಬೆಳ್ಳುಳ್ಳಿ, 2 ಟೊಮೊಟೊ ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು, ಹುಣಸೆ ಹಣ್ಣು, ಮತ್ತು ಒಂಚೂರು ಹಸಿ ಶುಂಠಿ ತೊಗೊಂಡಿದ್ದೀನಿ. ಹಾಗೆ 2 ಏಲಕ್ಕಿ, 1 ಏನಂತಾರೆ ಚಕ್ಕೆ, ಅಂದರೆ ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ. ಇದಕ್ಕೆ ಒಣ ಮೆಣ್ಸಿಕಾಯಿ ಹಾಕಬೇಕಿತ್ತು. ನಾವು ಒಣ ಮೆಣ್ಸಿಕಾಯಿನ ಸ್ಕಿಪ್ ಮಾಡಿಬಿಟ್ಟು ಖಾರ ಅರ್ದಿದ್ದೆ ಅದರಲ್ಲೇ ಹಾಕ್ತಾಯಿದ್ದೀನಿ. ಎಷ್ಟು ಬೇಕಾಗುತ್ತೆ ಅಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೊಂಬರೋಣ, ಓಕೆನಾ? ಖಾರದ ಪುಡಿನ ಹಾಕಿ ರುಬ್ಕೊಂಬಂದಿದ್ದೀನಿ. ಇವಾಗ ಅದೇ ಕುಕ್ಕರಲ್ಲೇ ಒಂದು ಚೂರು ಎಣ್ಣೆನ ಹಾಕಿಬಿಟ್ಟು ಕರಿಬೇವು, ಸಾಸಿವೆ, ಜೀರಿಗೆನ ಹಾಕಿಬಿಟ್ಟು ಮತ್ತು ಒಣಕಾಯಿನೂ ಹಾಕ್ತಾಯಿದ್ದೀನಿ. ಅದು ಕ್ಲೀನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಇವಾಗ ಒಣಮೆಣ್ಸಿನ್ಕಾಯಿನ ಹಾಕಿಬಿಟ್ಟು ಒಗ್ಗರಣೆ ಹಾಕಿದ್ದೀನಿ. ಇವಾಗ ನಾವೇನು ಮಿಕ್ಸಿಗೆ ರುಬ್ಕೊಂಬಂದಿದ್ವಿ ಅಲ್ವ, ಅದನ್ನು ಆ್ಯಡ್ ಮಾಡಿ ಒಂದು 5 ರಿಂದ 10 ನಿಮಿಷ ನೀಟಾಗಿ ಕುದಿಸ್ಕೋಬೇಕು, ಓಕೆನಾ? ನಾನು ಇವಾಗ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೋಬೇಕು, ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇವಾಗ ಒಂಚೂರು ಅರ್ಶಿನದ ಪುಡಿನ ಹಾಕ್ಕೋತಾ ಇದ್ದೀನಿ. ಅರ್ಶಿನದ ಪುಡಿ ಹಾಕಿದ್ಮೇಲೆ ಮನೇಲೇ ಮಾಡಿರುವಂಥ ಸಾಂಬಾರು ಪುಡಿ ಇತ್ತು, ಸೊ ಅದನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ಓಕೆನಾ? ತೀರಾ ಮಸಾಲೆ ಥರ ಏನಾಗಲ್ಲ. ಸೊ ಮಸಾಲೆ ಆದಷ್ಟು ನಾವೇನು ಬಳಸಿಲ್ಲ ಇದಕ್ಕೆ ಸಾಂಬಾರಿಗೆ. ಹಾಗಾಗಿ ಸ್ವಲ್ಪ ಮನೇಲೇ ಮಾಡಿರೋಂಥ ಸಾಂಬಾರು ಪುಡಿನ ಹಾಕ್ಕೊಂಡು ನೀಟಾಗಿ ಕೈ ಹಿಡ್ಕೊಂಬಂದರೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ನಿಮಗೆ ತಿಕ್ಕಾಗಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೇಬೇಡಿ, ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ ಸಾಂಬಾರು ಟೈಪು ಮುದ್ದೆಗಾಗಲಿ ಅಂತ. ಇವಾಗ ಬೇಯಿಸ್ಕೊಂಡಿರೋ ಮರಳು ಹುರುಳಿ ಕಾಳನ್ನ ಇವಾಗ ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ. ಇದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಚಪಾತಿ, ರೊಟ್ಟಿ, ಮುದ್ದೆ, ರೈಸು ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸೊ ನಾನು ಮುದ್ದೆ ಮತ್ತು ರೈಸ್ಗೋಸ್ಕರ ಅಂತ ತಿಕ್ಕಾಗಿ ಮಾಡಿಲ್ಲ. ಸೊ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಈ ಥರ ಮಾಡಿದ್ದೀನಿ. ನಿಮಗೆ ಬೇಕಾದರೆ ತಿಕ್ಕಾಗೂ ನೀವು ಮಾಡ್ಕೋಬೋದು, ಓಕೆನಾ? ನೋಡಿ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.
ಇದು ಸಂಜೆ ಊಟ ಮಾಡ್ತೀನಿ ಅಂದ್ಲು ಚಿನ್ಮಯಿ. ಸೊ ಹಾಗಾಗಿ ಊಟ ಮಾಡಿಸಿದ್ದೆ. ನಾನು ಸಾಂಬಾರು ಮಾಡಿದ್ದು ನೈಟ್ಗೋಸ್ಕರ ಅಂತ ನೈಟ್ ಮಾಡಿದ್ದೀನಿ. ಇದು ಫಸ್ಟ್ ಬರಬೇಕಿತ್ತು ವಿಡಿಯೋ. ಸೊ ಇದು ನಾನು ನೆಕ್ಸ್ಟ್ ಬಂದುಬಿಟ್ಟಿದೆ, ಅದು ನೋಡ್ಕೊಂಡಿಲ್ಲ ನಾನು. ಹಾಗಾಗಿ ಇವಾಗ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನೋಡ್ತಾಯಿದ್ದೀನಿ, ಮತ್ತೆ ಎಲ್ಲಿ ಎಲ್ಲದನ್ನೂ ಎಡಿಟ್ ಮಾಡ್ಕೊಂಡು ಬರಲಿ ಅಂತ. ಸೊ ಇಲ್ಲಿಂದನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಊಟ ಮಾಡ್ತೀನಿ ಅಂತ ಅಂದರು ಮಕ್ಕಳು. ಸೊ ಹಾಗಾಗಿ ರೈಸು ಮತ್ತು ತರಕಾರಿ ಸಾಂಬಾರಿತ್ತು ಬೆಳಿಗ್ಗೆ ಮಾಡಿರೋದು, ಅದನ್ನೇ ಊಟ ಮಾಡಿಸಿದೆ. ಅದು ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ನನ್ನ ಮಕ್ಕಳು. ಹೀಗೆ ಅವರಿಗೆ ಹೊಟ್ಟೆ ಹಸಿವಾದಾಗ ನಾನು ಊಟಕ್ಕೆ ಕೊಟ್ಬಿಡ್ತೀನಿ, ಟೈಮಿಂಗ್ಸ್ ಏನು ನೋಡಲ್ಲ. ಸೊ ಬೆಳಗ್ಗೆ ರಾತ್ರಿ ಮಾತ್ರ ಟೈಮಿಂಗ್ಸ್ ಅಷ್ಟೇ. ಮಧ್ಯಾಹ್ನ ಯಾವಾಗ ಊಟ ಮಾಡ್ತಾರೋ, ಸ್ಕೂಲಿಗೆ ಹೋಗಿದ್ದಲ್ವ ಅಲ್ಲಿ ಏನೋ ರೇಷನ್ ಇರಲಿಲ್ಲಂತೆ. ಸೊ ಹಾಗಾಗಿ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ನಮ್ಮ ಮನೆಯವರು ಬಂದರು, ಇದಕ್ಕೆ ಹೊಸಪೇಟೆಗೆ ಹೋಗಿದ್ರು ಗಾಡಿ ಸರ್ವಿಸ್ ಅಂತ. ಸೊ ಇವಾಗ ಬಂದ್ರಲ್ವ ಊಟಕ್ಕೆ ಕೇಳ್ತಾರೆ ಅಂದ್ಬಿಟ್ಟು ಮುದ್ದೆಗೆ ರೆಡಿ ಮಾಡಿದ್ದೀನಿ. ನೀರು ಹಾಕಿಬಿಟ್ಟು ಅದಕ್ಕೆ ಒಂಚೂರು ಉಪ್ಪು ಹಾಕಿದ್ದೀನಿ. ಮುದ್ದೆ ಸುಮ್ಮನೆ ಹಾಗೆ ಮಾಡಬಾರ್ದು, ಸೊ ಹಾಗಾಗಿ ಉಪ್ಪು ಹಾಕಿದ್ದೀನಿ. ಸೊ ಇವಾಗ ನೀರು ಕುದಿಯೋಕ್ಕೆ ಬಂದ ತಕ್ಷಣ ಒಂದು ಬೌಲಲ್ಲಿ ನಾವು ನೀರು ಸ್ವಲ್ಪನೇ ಜೋಳದ ಹಿಟ್ಟನ್ನು ಹಾಕಿಬಿಟ್ಟು ಈ ಥರ ನೀಟಾಗಿ, ಅಂದರೆ ಈ ಥರ ಮಾಡಿದರೆ ಗಂಟುಗಳಾಗಲ್ಲ ಮುದ್ದೆಯಲ್ಲಿ. ಸೊ ಬಿಗ್ನರ್ ಯಾರಾದರೂ ಮುದ್ದೆ ಮಾಡೋರಿದ್ದರೆ ಈ ಥರ ಮಾಡಿ ಟ್ರಿಕ್ಸ್ನ, ಒಂಚೂರು ಗಂಟಾಗದಿರೋ ಹಾಗೆ ಮುದ್ದೆ ನೀಟಾಗಿ ಬರುತ್ತೆ. ಇವಾಗ ಜರಡಿ ಇಟ್ಕೊಂಡಿರೋ ಹಿಟ್ಟನ್ನು ಅದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಕೈ ಆಡಬೇಕು. ಅದು ಗಂಟಿಲ್ದಿರೋ ಹಾಗೆ, ಗಂಟು ಆಗಲ್ಲ, ಯಾಕಂದರೆ ನಾನು ಹೇಳಿದ್ನಲ್ವ ಆ ಥರ ಫಾಲೋ ಮಾಡಿದರೆ ಒಂಚೂರು ಗಂಟಾಗಲ್ಲ. ಸೊ ನಾವು ಮತ್ತೆ ನೀಟಾಗಿ ಕೈ ಆಡ್ಕೋಬೇಕು ಅಷ್ಟೇ. ಕೈ ಆಡ್ಕೊಂಡು ಮೇಲೆ ಹೀಟು ಒಂದು 2-3 ನಿಮಿಷ ಸಾಕು. ಹವಾ ಏನು ಹೊರಗಡೆ ಹೋಗದಿರೋ ಹಾಗೆ ನೀಟಾಗಿ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಅದನ್ನ ಬೇಯಿಸ್ಕೊಂಡು ನೋಡಿ. ಈ ಥರ ಆಗಿತ್ತು ಸಾಂಬಾರು ಮತ್ತು ಮುದ್ದೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ನನ್ನ ಮಕ್ಕಳು ಕೂಡ ಹಾಗೆ ಹೇಳ್ತಾಯಿದ್ರು, ಸೂಪರ್ ಆಗಿದೆ ಮಮ್ಮಿ ಸಾಂಬಾರು ಮತ್ತು ಅಂತ. ಬಾಯ್ ಬಿಟ್ಟು ಹೇಳು, ಹೆಂಗೈತಿ? ಚುಪ್ಪಡೈತೆ? ನೀನು ಪರ್ಷ ಏನು ಚೆನ್ನಾಗೈತೆ? ಸಾರಾ ಮುದ್ದೆ? ಎರಡು ಚೆನ್ನಾಗೈತಾ?